ಮೊನ್ನೆ ಬಿಜೆಪಿ ಪ್ರೆಸಿಡೆಂಟ್ ಸರ್ ಏನೋ ಚಲಪತಿ ಅಂತ ಹೇಳ್ತಾರಪ್ಪ, ಅದು ಓಂ ಶಕ್ತಿ ಚಲಪತಿ ಅಂತ ಹೇಳ್ತಾರೆ. ನಿಮಗೆ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ನಮ್ಮ ಜೊತೆಯಲ್ಲಿ ಇವರೆಲ್ಲ ಬಂದ್ಬಿಟ್ಟು ಲಂಚ ತಗೊಳ್ತಾರೆ ಅಂತ. ಆ ದೇವ್ರ ಮುಂದೆ ದೇವ್ರು ನೋಡ್ತಾ ಅವ್ರೆ ಹೊರಗಡೆಯಿಂದ. ಬಿಜೆಪಿ ಚಲಪತಿಗೆ ನಾನು ಹೇಳ್ತೀನಿ, ಯಾರಾದ್ರೂ ಲಂಚ ತಗೊಂಡಿರೋರು ನಮ್ಮ ಸ್ನೇಹಿತರು, ನಮ್ಮ ಪಕ್ಕದಲ್ಲೂ, ನಮ್ಮ ನಾಯಕರು ಯಾರಾದ್ರೂ ಇದ್ದೀನಿ, ನೀವು ಬಂದು ನನ್ನ ಖುದ್ದಾಗಿ ನನ್ನ ಹೆಸರು ಹೇಳಿ, ನಾಳೆಯಿಂದ ಅವನ್ನ ಜೊತೆ ಬಿಟ್ಬಿಡ್ತೀವಿ. ನೀವು ಬೇಡಪ್ಪ ಲಂಚ ತಗೊಳ್ಳೋರು ಯಾಕೆ ತಗೊಳ್ತೀರ ಅಂತ ಅವ್ರನ್ನ ಬಿಟ್ಬಿಡ್ತೀವಿ. ನಾವು ಅವ್ರನ್ನ ಕೈಯಿಂದ ಬಿಟ್ಬಿಡ್ತೀವಿ. ಓಂ ಶಕ್ತಿ ಹೆಸರಿಟ್ಕೊಂಡಿದ್ಯಾ? ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದ್ರೆ ಆ ಓಂ ಶಕ್ತಿ ತಾಯಿನೇ ನಿನ್ನ ನೋಡ್ಕೊಳ್ತಾರೆ. ಇವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದುಬಿಟ್ಟು ನಿನಗೆ ಮೈಸೂರು ಪಾಕ್ ಅಂತ ಹೆಸರಿಟ್ಬಿಡ್ತೀನಿ. ಮೈಸೂರು ಪಾಕ್ ಚಲಪತಿ, ಅದು ನಮ್ಮ ಕೋಲಾರಲ್ಲಿ ಮೈಸೂರು ಪಾಕ್ ಅಂದ್ರೆ ತುಂಬಾ ಫೇಮಸ್. ವೆಂಕಟೇಶ್ವರ ಗೊತ್ತಿಲ್ಲಮ್ಮ? ವೆಂಕಟೇಶ್ವರ ಮೈಸೂರು ಪಾಕ್ ಅಂದ್ರೆ ಅಮೆರಿಕ, ಲಂಡನ್ಗೆಲ್ಲ ತಗೊಂಡು ಹೋಗ್ತಾರೆ ಮೈಸೂರು ಪಾಕ್, ಇಲ್ಲಿಂದ ಪಾರ್ಸಲ್. ಮೈಸೂರು ಪಾಕ್ ತುಂಬಾ ಫೇಮಸ್. ಅದಕ್ಕೆ ಓಂ ಶಕ್ತಿ ದೇವರು ತುಂಬಾ ಪವರ್ಫುಲ್. ಓಂ ಶಕ್ತಿ ದೇವರು ಕರೆಕ್ಟ್ ಇಲ್ಲಮ್ಮ? ಹೆಣ್ಮಕ್ಳು ಹೋಗಿರ್ತೀರ, ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿರ್ತೀರಾ. ಓಂ ಶಕ್ತಿ ದೇವರು ತುಂಬಾ ಪವರ್ಫುಲ್ ಅಂತ ಹೆಸರು ನೀನು ಇಟ್ಕೊಂಡು ಸರಿ ಇಲ್ಲ. ಅದಕ್ಕೆ ನೀನು ನಿಜ ಹೇಳ್ಬೇಕು, ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು, ನನಗ್ ಬಂದು ಹೇಳ್ಬೇಕು. ಇಲ್ಲ ನಾನು ಕರಿ ಬರ್ತೀನಿ, ಅಲ್ಲಿ ಹೇಳ್ಬೇಕು ನಿಂಗೆ ಅಂತ. ಇಲ್ಲ ನಾನೆಲ್ಲಾದ್ರೂ ₹1 ತಗೊಂಡು ಯಾರಾದ್ರೂ ಆಫೀಸರ್ ಹತ್ರ ಟೀ ಕುಡ್ದಿದ್ರು ಹೇಳು, ಪರವಾಗಿಲ್ಲ. ಟೀ ಕುಡ್ದಿದ್ರು ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ಬೈ ಡಿಫಾಲ್ಟ್ ಪ್ರೋಟೋಕಾಲ್ ಆಗಿ ಟೀ ಬರುತ್ತೆ, ಅದು ನಮ್ಮ ಗೌರವಕ್ಕೋಸ್ಕರ. ಅದು ಬಿಟ್ಟು ಎಲ್ಲಾದ್ರೂ ಆಚೆ ಆಫೀಸರ್ಸ್ ನ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಂದಿದ್ದು ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ ನೋಡಿದ್ರೆ ನೀನ್ ಹೇಳು. ಅದು ಹೇಳೋವರೆಗೂ ನೀನು ಓಂ ಶಕ್ತಿ ಹೆಸರನ್ನ ತೆಗೆದುಬಿಟ್ಟು ನಿನಗೆ ಮೈಸೂರು ಪಾಕ್ ಚಲಪತಿ ಅಂತ ನಿನ್ನ ಹೆಸರಿಟ್ಟಿದೀವಿ. ಇವತ್ತಿಂದ ನಾವು ಆ ದೇವ್ರ ಮುಂದೆ ಹೇಳ್ತಾ ಇದ್ವಿ, ಮೈಸೂರು ಪಾಕ್ ಚಲಪತಿ ನಿನ್ನ ಹೆಸರು ಅಂತ. ಅದಕ್ಕೆ ಸುಳ್ಳು ಹೇಳೋದು ಬಿಟ್ಬಿಡಿ. ನಿಮ್ ಲೈಫ್ ಎಲ್ಲ ನೀವು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಅಭ್ಯಾಸ ಇಲ್ಲ. ಈ ಕೋಲಾರ ಜನಕ್ಕೆ ಎಷ್ಟು ಜನಗಳನ್ನ ಕುಡುಕರನ್ನಾಗಿ ಮಾಡಿದೀರಾ, ಎಷ್ಟು ಮನೆಗಳು ಕುಡಿಯೋದ್ರಿಂದ ಅವ್ರ ಮನೆಗಳಿಗೆ ಎಷ್ಟು ತೊಂದರೆಗಳಾಗಿದೆ ಅಂತ ಕೋಲಾರ ಜನತೆ ಗೊತ್ತಿದ್ಯಪ್ಪ. ನೀವ್ಯಾರು ಏನು ಹೇಳ್ಕೋಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಇನ್ಮೇಲೆ ನಿನ್ನ ಹೆಸರು ಓಂ ಶಕ್ತಿ ತೆಗೆದ್ಬಿಟ್ಟು ಮೈಸೂರು ಪಾಕ್ ಚಲಪತಿ ಅಂತ ನಿನ್ಗೆ ಹೆಸರು ನಾಮಕರಣ ಮಾಡಿದೀವಿ ಇವತ್ತು ನಮ್ಮ ಮಡಿವಾಳದಲ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಹಿರಿಯರಿಗೂ, ಗ್ರಾಮಸ್ಥರು ಎಲ್ಲರಿಗೂ. ನಮ್ಮ ಮಂಜುಳಾ ನೋಡಿ, ವಾರ್ಡ್ ನಂಬರ್ 7 17ನೇ ದಿನಾಂಕ ವೋಟ್ ಹಾಕೋದು ನಿಮ್ಮ ಸೇವೆಗಾಗಿ. ನಮ್ಮ ಮಂಜುಳಾ ಅವರಿಗೆ ವೋಟ್ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮೆಲ್ಲರಲ್ಲಿ, ಮಡಿವಾಳ ಗ್ರಾಮದ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ವೋಟ್ ಹಾಕಿ ಗೆಲ್ಲಿಸ್ತೀರಾ ಅಂತ ನಂಬಿಕೆ ಇದೆ, ಆ ಧೈರ್ಯನೂ ಇದೆ, ಆ ಮನಸ್ಸು ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈಗ ನಮ್ಮ ಪಾರ್ಲಿಮೆಂಟ್ ಅಲ್ಲಿ MP ಎಲೆಕ್ಷನ್